ಮಗಳ ಜೊತೆ ಮಲಗಲು ಹೋದ ಗಂಡನನ್ನ ಪೀಸ್ ಮಾಡಲಾಗಿದೆ. ಹೆತ್ತ ಮಗಳನ್ನೇ ಮುಟ್ಟಲು ಹೋದವ ಪತ್ನಿಯಿಂದಲೇ ಮಟಾಶ್ ಆಗಿದ್ದಾನೆ. ಕಾಮುಕ ಗಂಡನಿಗೆ ರೌರವ ನರಕ ತೋರಿಸಿದಾಳೆ ಮಹಾತಾಯಿ. ಬೆಳಗಾವಿಯ ಚಿಕ್ಕೋಡಿ ಬಳಿಯ ಉಮಾರಾಣಿ ಗ್ರಾಮದಲ್ಲಿ ಇಂಥದ್ದೊಂದು ಘಟನೆ ನಡೆದಿದೆ. ಪತ್ನಿ ಸರಸಕ್ಕೆ ಬರಲಿಲ್ಲ ಅಂತ ಮಗಳ ಮೇಲೆ ಎರಗಲು ಹೋಗಿದ್ದಾನೆ ಈ ರಾಕ್ಷಸ ತಂದೆ. ಗಂಡ ಶ್ರೀಮಂತ ಇಟ್ನಾಳಿಯ ತಲೆ ಮೇಲೆ ಕಲ್ಲನ್ನ ಎತ್ತು ಹಾಕಿ ಪತ್ನಿ ಕೊಲೆ ಮಾಡಿದಾಳೆ. ಬಳಿಕ ಗಂಡನ ಶವನನ್ನ 2 ಭಾಗ ಮಾಡಿ ಶವ ಸಾಗಾಟ ಮಾಡಿದಾಳೆ. ಬೆಳಗಾಗುವಷ್ಟರಲ್ಲಿ ಕೊಲೆಯ ಸುಳಿವೇ ಸಿಗದಂತೆ ಮಾಡಿದ್ಲು ಪತ್ನಿ ಸಾವಿತ್ರಿ. ಕೊನೆಗೆ ಪೊಲೀಸರ ಅನುಮಾನದಿಂದ ಬಯಲಾಗು ಹೋಗಿದೆ ಈ ಕೊಲೆಯ ರಹಸ್ಯ. ಇನ್ನು ಚಿಕ್ಕೋಡಿ ಪೊಲೀಸರಿಂದ ಪತ್ನಿ ಸಾವಿತ್ರಿ ಇಟ್ನಾಳಿಯನ್ನ ಅರೆಸ್ಟ್ ಮಾಡಲಾಗಿದೆ. ಅಬ್ಬಬ್ಬಾ, ಎಂತಹ ಘಟನೆ ನೋಡಿ ಇದು. ನಿಜವಾಗ್ಲೂ ಕೂಡ ಮನಕುಲವೇ ಒಂದು ಸಲ ನಲಗು ಹೋಗಿಬಿಡುತ್ತೆ. ಸ್ವಂತ ಮಗಳ ಮೇಲೆ ಅತ್ಯಾಚಾರವನ್ನ ಎಸಗಲು ಮುಂದಾಗಿದ್ದಾನೆ ಈ ಪಾಪಿ ತಂದೆ. ಇವನ ಕೊಲೆಯ ಪ್ರಕರಣ ಇದು. ಪತ್ನಿಯೇ ಹತ್ಯೆಗೈದು ದೇಹವನ್ನ ಎರಡು ತುಂಡು ಮಾಡಿ ನಿರ್ಜನ ಪ್ರದೇಶದಲ್ಲಿ ವಿಲೇವಾರಿ ಮಾಡಿರುವಂತಹ ಈ ಘಟನೆ ಬೆಳಗಾವಿ ಜಿಲ್ಲೆಯಲ್ಲಿ ನಡೆದಿದೆ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಗ್ರಾಮದ ಉಮಾರಾಣಿ ಗ್ರಾಮದಲ್ಲಿ ನಡೆದಿದೆ ಇದು. ಇನ್ನು ಹತ್ಯೆಯಾದ ವ್ಯಕ್ತಿಯನ್ನ ಶ್ರೀಮಂತ ಇಟ್ನಾಳೆ ಎನ್ನಲಾಗಿದೆ. ಆತನ ಪತ್ನಿ ಸಾವಿತ್ರಿ ಇಟ್ನಾಳೆ ಪತಿಯನ್ನೇ ಕೊಂದು ಬಿಟ್ಟಿದ್ದಾಳೆ. ಯಾಕಂತಂದ್ರೆ ಸ್ವತಃ ಮಗಳ ಮೇಲೆ ಎರಗಲು ಮುಂದಾಗ್ಬಿಟ್ಟಿದ್ದಾನೆ ಈ ಪಾಪಿ ತಂದೆ. ಇನ್ನು ಕಾಮುಕ ಗಂಡನಿಗೆ ರೌರವ ನರಕವನ್ನ ತೋರಿಸಿದಾಳೆ ಈ ಮಹಾತಾಯಿ. ಇನ್ನು ಪತ್ನಿ ಸರಸಕ್ಕೆ ಬಂದಿಲ್ಲ ಅಂತ ಮಗಳ ಮೇಲೆ ಎರಗಲು ಹೋಗಿದ್ದಾನೆ. ಎಂತ ರಾಕ್ಷಸ ತಂದೆ ನೋಡಿ. ಇನ್ನು ಗಂಡ ಶ್ರೀಮಂತ ಯತ್ನಾಳೆ ತಲೆಯ ಮೇಲೆ ಕಲ್ಲನ್ನ ಎತ್ತ ಹಾಕಿ ಪತ್ನಿ ಕುಂದಿದ್ದಾಳೆ. ಬಳಿಕ ಗಂಡನ ದೇಹವನ್ನ 2 ಭಾಗವಾಗಿ ತುಂಡು ಮಾಡಿ ಶವ ಸಾಗಾಟ ಕೂಡ ಮಾಡಿದಾಳೆ. ಅಂದ್ರೆ ಬೆಳಗಾಗುವಷ್ಟರಲ್ಲಿ ಇಡೀ ಕೊಲೆಯ ಸುಳಿವೇ ಸಿಗದಂತೆ ಪತ್ನಿ ಮಾಡಿದ್ದಾಳೆ. ಪತ್ನಿ ಸಾವಿತ್ರಿಯನ್ನ ಚಿಕ್ಕೋಡಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಪತ್ನಿ ಸರಸಕ್ಕೆ ಬಂದಿಲ್ಲ ಅಂತ ಮಗಳ ಮೇಲೆ ಎರಗಲು ಹೋಗಿದ್ದಾನೆ. ಎಂಥ ಕ್ರೂರ ಮನಸ್ಥಿತಿಯ ರಾಕ್ಷಸ ತಂದೆ. ಇದೇ ವಿಚಾರವಾಗಿ ಪತ್ನಿ ಗಂಡನ ತಲೆ ಮೇಲೆ ಕಲ್ಲನ್ನ ಎತ್ತ ಹಾಕಿ ಸಾಯಿಸಿರುವಂತ ಪ್ರಕರಣ ಬೆಳಕಿಗೆ ಬಂದಿದೆ. ಬೆಳಗಾವಿಯ ಚಿಕ್ಕೋಡಿ ಬಳಿಯ ಉಮಾರಾಣಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಹೆತ್ತ ಮಗಳನ್ನೇ ಮುಟ್ಲಿಕ್ಕೆ ಹೋಗ್ಬಿಟ್ಟಿದ್ದಾನೆ ಈ ತಂದೆ. ಆದ್ರಿಂದ ಪತ್ನಿಯಿಂದಲೇ ಮಟಾಶ್ ಆಗಿದ್ದಾನೆ ಪತಿ. ಮಗಳ ಜೊತೆಲೆ ಮಲಗಲು ಹೋಗಿ ಗಂಡ ಪೀಸ್ ಆಗಿದ್ದಾನೆ. ಆತ ಸತ್ತ ಮೇಲೆ ಆತನನ್ನ 2 ತುಂಡು ಮಾಡಿ ಅದನ್ನ ವಿಲೇವಾರಿ ಮಾಡುವಂತ ಕೆಲಸ ಆಗತ್ತೆ. ಶವ ಸಾಗಾಟ ಆಗತ್ತೆ. ನಿರ್ಜನ ಪ್ರದೇಶದಲ್ಲಿ ಶವವನ್ನ ಹಾಕ್ತಾಳೆ. ಅದಾದ್ಮೇಲೆ ಪೊಲೀಸರು ಈ ಪ್ರಕರಣದ ಜಾಡನ್ನ ಹಿಡಿದಾಗ ಎಲ್ಲವೂ ಕೂಡ ಬಯಲಾಗಿದೆ. ಸದ್ಯ ಪತ್ನಿ ಸಾವಿತ್ರಿಯನ್ನ ಚಿಕ್ಕೋಡಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ.